ಮೈಸೂರು ಲೋಕಸಭಾ ರಣಕಣ ರಂಗೇರಿದೆ. ಯದುವೀರ್ ಅವರಿಗೆ ಬಿ ಫಾರ್ಮ್ ಅನ್ನ ಕೊಡಲಾಗಿದೆ. ಪ್ರಮುಖ ನಾಯಕರು, ಅಲ್ಲಿನ ಮೈಸೂರು ಭಾಗದ ಪ್ರಮುಖ ಬಿಜೆಪಿ ನಾಯಕರುಗಳು ಅವ್ರ ಜೊತೆ ಇದ್ರು. ಶ್ರೀವತ್ಸ ಅವರಿದ್ರು, ಹಾಗೆಯೇ ರಾಮದಾಸ್ ಅವರಿದ್ರು, ಮಾಜಿ ಶಾಸಕ ರಾಮದಾಸ್. ಪ್ರೀತಮ್ ಗೌಡ ಅವರಿಂದ ಯದುವೀರ್ಗೆ ಬಿ ಫಾರ್ಮ್ ವಿತರಣೆ ಮಾಡಲಾಯಿತು. ಪ್ರಮೋದಾ ದೇವಿ ಒಡೆಯರ್ ಅವರ ಮುಂದೆ ಯದುವೀರ್ ಅವರು ಬಿ ಫಾರ್ಮ್ ಅನ್ನು ಸ್ವೀಕಾರ ಮಾಡಿದ್ರು. ಏಪ್ರಿಲ್ 3ನೇ ತಾರೀಕು ಬಿಜೆಪಿ ಅಭ್ಯರ್ಥಿ ಯದುವೀರ್ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಅರಮನೆಯ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು. ನಾಮಪತ್ರವನ್ನು ಯದುವೀರ್ ಅವರಿಗೆ ಕೊಡಲಾಯಿತು. ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಅವರು ಕೂಡ ಇದ್ದರು, ಹಾಗೆಯೇ ಪ್ರೀತಮ್ ಗೌಡ ಅವರು ಇದ್ದರು. ಇನ್ನು ಅನೇಕ ಆ ಭಾಗದ ಬಿಜೆಪಿ ಜೆಡಿಎಸ್ ನಾಯಕರುಗಳು ಇರೋದನ್ನು ಕಾಣ್ತಾ ಇದ್ದೀವಿ. ಮಾಜಿ ಸಚಿವ ರಾಮದಾಸ್ ಇದ್ದಾರೆ, ಶ್ರೀವತ್ಸ ಅವರಿದ್ದಾರೆ, ಇನ್ನೂ ಅನೇಕರಿದ್ದಾರೆ. ಒಟ್ಟಿನಲ್ಲಿ ಲೋಕಸಭಾ ಅಖಾಡ ಅಧಿಕೃತವಾಗಿ ರಂಗೇರಿದೆ ಮೈಸೂರಿನಲ್ಲಿ. ನೋಡಿ, ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಅವರನ್ನು ಬದಲಾಯಿಸಬೇಕು, ಅವರ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಬಾರ್ದು ಅಂಥೇಳಿ ಲಿಂಗಾಲೇಶ್ವರ ಸ್ವಾಮೀಜಿಯವರು ಪಟ್ಟು ಹಿಡಿದು ಕೂತಿದ್ರು. ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಈಗ ಅವರು ಪಕ್ಷೇತರಾಗಿ ಕಣಕ್ಕಿಳಿತಾರ ಅನ್ನೋ ಒಂದು ಅನುಮಾನಗಳಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಪಾಲಿಟಿಕ್ಸ್ ತಾರಕಕ್ಕೇರ್ತಾ ಇದೆ. 31ನೇ ತಾರೀಕುವರೆಗೂ ಕೂಡ ಗಡುವನ್ನು ಕೊಟ್ಟಿದ್ರು ಲಿಂಗಾಲೇಶ್ವರ ಶ್ರೀಗಳು. ಆ ಗಡುವಿಗೆ ನಡಗಿ ಹೋದ್ರ ಪ್ರಹ್ಲಾದ್ ಜೋಶಿ ಅವರು. ಕೇಂದ್ರ ಸಚಿವರಿಗೆ ವೀರಶೈವ ಲಿಂಗಾಯತ ಮತಗಳು ಕೈ ತಪ್ಪಿ ಹೋಗುವಂಥ ಆತಂಕ ಇದೆ. ಲಿಂಗಾಲೇಶ್ವರ ಶ್ರೀಗಳು ಗಡುವನ್ನು ಕೊಟ್ಟಿದ್ರು 31ನೇ ತಾರೀಕುವರೆಗೂ ಕೂಡ ಅವರನ್ನು ಬದಲು ಮಾಡಬೇಕು ಅಂತೇಳಿ. ಆ ಒಂದು ಕಾರಣಕ್ಕಾಗಿ ಆ ಗಡುವಿಗೆ ಪ್ರಹ್ಲಾದ್ ಜೋಶಿ ಅವರು ನಡಗಿ ಹೋದ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸುಲಭಕ್ಕೆ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಗಲಾಟೆ ಏನಿದೆ ಇದು ಬಗೆಹರಿಯೋ ರೀತಿ ಕಾಣ್ತಾ ಇಲ್ಲ ಧಾರವಾಡದಲ್ಲಿ. ಅಲ್ಲಿ ಇಂದು ಕೂಡ ನೆನ್ನೆಯೂ ಕೂಡ ಅವರು ಲಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದ್ರು. ಸೊ ಹೇಗಿದೆ ಆ ಒಂದು ಕಿಚ್ಚು ನೋಡಿ. ಧಾರವಾಡ ಕಣದಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಮರ. ಪ್ರಹ್ಲಾದ್ ಜೋಶಿ ವಿರುದ್ಧ ಲಿಂಗಾಲೇಶ್ವರ ಶ್ರೀ ಸಂಗ್ರಾಮ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯನ್ನ ಬದಲಾಯಿಸಬೇಕು ಎಂದು ಲಿಂಗಾಲೇಶ್ವರ ಸ್ವಾಮೀಜಿ ಪಟ್ಟು ಹಿಡಿದಿದ್ದಾರೆ. ಮಾರ್ಚ್ 31ರೊಳಗೆ ಅಭ್ಯರ್ಥಿ ಬದಲಾವಣೆಗೆ ಶ್ರೀಗಳು ಗಡುವು ನೀಡಿದ್ದು, ಡೆಡ್ಲೈನ್ ಮುಗಿದ್ರೂ ಜೋಶಿ ಹೆಸರು ಮಾತ್ರ ಬದಲಾವಣೆ ಆಗಿಲ್ಲ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ಲಿಂಗಾಲೇಶ್ವರ ಶ್ರೀಗಳು ಗುಡುಗಿದ್ದಾರೆ. ಪ್ರಹ್ಲಾದ್ ಜೋಶಿ ಬದಲಾವಣೆ ವಿಚಾರದಲ್ಲಿ ನನ್ನ ನಿಲುವು ಬದಲಾಗುವುದಿಲ್ಲ ಎಂದು ಶ್ರೀಗಳು ಮತ್ತೆ ಸಂಗ್ರಾಮದ ಕಹಳೆ ಊದಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದಿನೋ, ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದ್ದೀನೋ. ಯಾವುದರ ಮೂಲಕ ಸಾಂತ್ವನವನ್ನು ಕೊಡ್ತೀವಿ ಅಂತಂದ್ರೆ, ನಾವು ಮೊದಲನೇದಾಗಿ ಹೇಳ್ಕೊಂಡಿವಿ, ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡಿರಿ, ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು, ಮಾಧ್ಯಮದಾಗೂ ಹೇಳಿದರು. ಜೋಶಿ ಬದಲಾವಣೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಲಿಂಗಾಲೇಶ್ವರ ಶ್ರೀಗೆ ಜೀವ ಬೆದರಿಕೆಯ ಕರೆಗಳು ಬರ್ತಿವೆಯಂತೆ. ಮನಸ್ಸು ಬದಲಾಯಿಸುವಂತೆ ಒತ್ತಡವೂ ಹೆಚ್ಚಾಗ್ತಿದೆ ಅಂತೆ. ಆದರೆ ಅನ್ಯಾಯಕ್ಕೆ ಒಳಗಾದ ಜನರಿಗೆ ಸಾಂತ್ವನ ಹೇಳಲು ನನ್ನ ಪ್ರಾಣವೇ ಹೋದ್ರೂ ನಾನು ಹಿಂದೆ ಸರಿಯಲ್ಲ ಎಂದು ಶ್ರೀಗಳು ಹೇಳ್ತಿದ್ದಾರೆ. ಮಾತ್ರವಲ್ಲ, ಏಪ್ರಿಲ್ 2ರಂದು ಧಾರವಾಡದಲ್ಲಿ ಭಕ್ತರ ಸಭೆ ಕರೆದಿದ್ದು ಮುಂದಿನ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಅವರಿಗೆ ಅವರು ಅನಿವಾರ್ಯವಾದರೆ, ನಾನು ಹೇಳೋದು ಹೈಕಮಾಂಡಿಗೆ, ಬಿಜೆಪಿಗೆ ಜೋಶಿ ಅವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ
ನೆಮ್ಮದಿ ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವರ ಪರವಾಗಿ ನಿಲ್ತೇವೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಹಾಗೂ ಬ್ರಾಹ್ಮಣ ಸಮರ ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವು ಪಡೆದುಕೊಳ್ತಿದೆ. ದಿಂಗಾಲೇಶ್ವರ ಸ್ವಾಮೀಜಿಯ ಈ ಪಟ್ಟು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.